ಶ್ರೀ ಗುರುಭ್ಯೋ ನಮಃ. ಇವತ್ತೊಂದು ಶತ್ರುವನ್ನು ದಹನ ಮಾಡುವ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಸಂಪೂರ್ಣವಾದ ವಿಡಿಯೋ ನೋಡಿ, ಮಾಹಿತಿ ಗೊತ್ತಾಗುತ್ತದೆ. ಸುಮಾರು ಜನ ಹೇಳ್ತಾ ಇದ್ದಾರೆ, ಸರ್ ನಮಗೆ ಶತ್ರು ಭಾಳ ಕಾಡ್ತಾ ಇದ್ದಾರೆ, ಆಮೇಲೆ ತೊಂದರೆ ಕೊಡ್ತಾ ಇದ್ದಾರೆ, ಶತ್ರುವನ್ನು ಹೇಗೆ ನಾವು ಸ್ತಂಭನ ಮಾಡಬೇಕು, ಶತ್ರುವನ್ನು ಹೇಗೆ ನಾವು ಮುರಿಯಬೇಕು ಅನ್ನೋ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಅಮಾವಾಸ್ಯೆ ಆಗಲಿ, ಇಲ್ಲ ಶನಿವಾರ ಆಗಲಿ, ಇಲ್ಲ ಹುಣ್ಣಿಮೆ ಆಗಲಿ, ಇಲ್ಲ ಭಾನುವಾರ ಆಗಲಿ, 4 ದಿನದಲ್ಲಿ ಒಂದು ದಿನ ಆಯಿಸಿಕೊಳ್ಳಬೇಕು. ಆಯಿಸಿಕೊಂಡ ನಂತರ ಒಂದು ತತ್ತಿಯನ್ನು ತಗೊಳ್ಳಬೇಕು, ಒಂದು ಲಿಂಬೆಹಣ್ಣು, ಆ ತತ್ತಿಯ ಮೇಲೆ ಆ ಶತ್ರುವಿನ ಹೆಸರು ಬರೆಯಬೇಕು. ಶತ್ರುವಿನ ಹೆಸರು, ಅವನ ತಂದೆ ಹೆಸರು, ಅಡ್ಡ ಹೆಸರು ಬರೆದ ನಂತರ ಹಿಂಭಾಗದಲ್ಲಿ ಶತ್ರುಗೆ ಏನಾಗಬೇಕು ಅಂಥೇಳಿ, ಶತ್ರುಗೆ ಏನಾಗಬೇಕು ಅಂಥೇಳಿ ಬರೆಯಬೇಕು. ಬರೆದ ನಂತರ ಆ ಲಿಂಬೆಹಣ್ಣಿನ ಮೇಲೆ ಅದೇ ರೀತಿ ಬರೆಯಬೇಕು. ಬರೆದು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಆ ಪಾತ್ರೆಯಲ್ಲಿ ಇವನ್ನೆರಡು ಇಟ್ಟು, ಪಾತ್ರೆ ಒಳಗೆ ಒಂದು ರೊಟ್ಟಿ, ಆಮೇಲೆ ಸ್ವಲ್ಪ ನಾನ್ ವೆಜ್ಜು, ಆಮೇಲೆ ಒಂದು ಸಿಗರೇಟು, ಇವನಷ್ಟು ತಗೊಂಡು ಹೋಗಿ 4 ದಾರಿ ಕೂಡದಲ್ಲಿ ಇಲ್ಲ 3 ದಾರಿ ಕೂಡದಲ್ಲಿ ಅಲ್ಲಿ ಇದನ್ನಿಟ್ಟು ಸಂಕಲ್ಪ ಮಾಡಬೇಕು. ನಿಮ್ಮ ಶತ್ರುವಿನ ಹೆಸರು ತಗೊಂಡು ಸಂಕಲ್ಪ ಮಾಡಬೇಕು. ಯಾವ ರೀತಿಪ ಸಂಕಲ್ಪ ಅಂದರೆ, XYZ ಇವನು ಇಂಥ ರೀತಿ ತೊಂದರೆಯನ್ನು ಪಡಬೇಕು, ನನ್ನಿಂದ ದೂರ ಆಗಬೇಕು, ಈ ರೀತಿ ತಾವು ಸಂಕಲ್ಪ ಮಾಡಿಕೊಂಡು ಇದನ್ನು ಅಲ್ಲಿ ಇರಿಸಿ ಹಿಂತಿರುಗದೆ ಬರಬೇಕು. ಬಂದರೆ ಅಲ್ಲಿಂದ 7 ದಿನ ಇಲ್ಲ 21 ದಿನದೊಳಗೆ ಆ ಶತ್ರುವಿಗೆ ತೊಂದರೆ ಚಲುವಾಗುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತೊಂದರೆ ಇದ್ದಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.